ಮಹಿಳಾ ಪ್ಯಾಸೆಂಜರ್ ಅನ್ನ ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗೋಕೆ ಯತ್ನಿಸಿದ್ದ ಚಾಲಕನನ್ನ ತಿಂಗಳ ಬಳಿಕ ಬಂಧನ ಮಾಡಲಾಗಿದೆ. ಆಟೋದಿಂದ ಮಹಿಳೆ ಪ್ಯಾಸೆಂಜರ್ನನ್ನ ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಲು ಯತ್ನಿಸಿದ್ದ ಚಾಲಕ ಪೊಲೀಸರ ಮುಂದೆ ಹೇಳಿದ್ದೇನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿನಲ್ಲಿ ಆಟೋದಿಂದ ಮಹಿಳೆ ಜಿಗಿದ ಪ್ರಕರಣ ಸಂಬಂಧ ಆಟೋ ಚಾಲಕನನ್ನು ಅರೆಸ್ಟ್ ಮಾಡಲಾಗಿದೆ. ಮಹಿಳೆ ನೀಡಿದ ದೂರಿನ ಆಧಾರದ ಮೇಲೆ ಚಾಲಕ ಸುನೀಲ್ ನನ್ನ ಅಮೃತಹಳ್ಳಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇನ್ನು ಬಂಧಿತ ಆರೋಪಿ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನವನು ಎನ್ನಲಾಗಿದೆ. ತಿಂಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ದ ಬಳಿಕ ಆಟೋ ಚಾಲಕನಾಗಿ ವೃತ್ತಿ ಶುರು ಮಾಡಿದ್ದ ಎನ್ನಲಾಗ್ತಿದೆ. ಡಿಸೆಂಬರ್ 3ರಂದು ಆರೋಪಿ ಮಹಿಳಾ ಪ್ಯಾಸೆಂಜರ್ ಹತ್ತಿಸಿಕೊಂಡು ಹೋಗಿದ್ದಾನೆ. ಮಹಿಳೆ ಹೋಗಬೇಕಿದ್ದ ಜಾಗ ಬಿಟ್ಟು ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಲು ಯತ್ನಿಸಿದ್ದ. ಆ ಕಾರಣಕ್ಕೆ ಮಹಿಳೆ ಚಾಲಕನ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಸದ್ಯ ಆರೋಪಿ ಸುನೀಲ್ ನನ್ನ ಬಂಧಿಸಿ ಪೊಲೀಸರು ತನಿಖೆ ಮಾಡಿದಾಗ ಹಲವು ವಿಚಾರಗಳು ಬೆಳಕಿಗೆ ಬಂದಿವೆ. ಆರೋಪಿ ಬೆಂಗಳೂರಿಗೆ ಬಂದು 5-6 ತಿಂಗಳು ಆಗಿದ್ದ ಕಾರಣ ಬೆಂಗಳೂರಿನ ರಸ್ತೆ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು ಸಾಮಾನ್ಯವಾಗಿ ಕಂಡುಬಂದಿದೆ. ಆತ ಮಾರ್ಗ ಬದಲಾವಣೆ ಮಾಡಿಲ್ಲ. ಮ್ಯಾಪ್ ಪ್ರಕಾರ ಹೆಣ್ಣೂರು ಫ್ಲೈಓವರ್ ಕೆಳಗೆ ಬಂದು ನಾಗವಾರ ಕಡೆ ರೈಟ್ ಟರ್ನ್ ತಗೋಬೇಕಿತ್ತು. ಆದ್ರೆ ಅವನು ಫ್ಲೈಓವರ್ ಮೇಲೆ ಹತ್ತಿದ್ದಾನೆ. ಅಲ್ಲೇ ಶುರುವಾಗಿತ್ತು ಅನುಮಾನ. ಗೂಗಲ್ ಮ್ಯಾಪ್ ಪ್ರಕಾರ ಅವನು ಹೆಣ್ಣೂರು ಫ್ಲೈಓವರ್ ಕೆಳಗಡೆ ಬರಬೇಕಾಗಿತ್ತು. ನಾಗವಾರ ಕಡೆಗೆ ಹೋಗ್ಬೇಕಾದ್ರೆ ರೈಟ್ ಟರ್ನ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಫ್ಲೈಓವರ್ ಮೇಲೆ ಹತ್ತಿದಂತಹ ಸಂದರ್ಭದಲ್ಲಿ ಆತನ ನಡವಳಿಕೆ ಅನುಮಾನಾಸ್ಪದವಾಗಿ ಕಂಡು ಬಂದಿದೆ. ಆ ಉದ್ದೇಶದಿಂದ ಅವರು ಆಟೋವನ್ನ ನಿಲ್ಲಿಸಲಿಕ್ಕೆ ಹೇಳಿದ್ದಾರೆ. ಆದ್ರೆ ಆತ ಆಟೋವನ್ನ ನಿಲ್ಲಿಸಿಲ್ಲ. ಅದರಿಂದ ಆಕೆ ಅನುಮಾನ ಇನ್ನಷ್ಟು ಬಲವಾಗಿ ಆತನ ಮೇಲೆ ಒತ್ತಾಯವನ್ನ ತಂದು ಆತನಿಗೆ ಆಪ್ ಮೂಲಕ ಪೇಮೆಂಟ್ ಕೂಡ ಮಾಡಿ ಆನಂತರ ಬೇರೆ ಆಟೋವನ್ನ ಹಿಡಿದು ಮನೆಗೆ ಹೋಗಿದ್ದಾರೆ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನೆರವಿಗೆ ಅಗತ್ಯವಿರುವ ಎಲ್ಲಾ ಮಾಹಿತಿ ಪೂರೈಕೆ, ಭರವಸೆ, ಮುನ್ನೆಚ್ಚರಿಕೆಯ ಕ್ರಮವಾಗಿ ತನಿಖೆ ಮುಕ್ತಾಯಗೊಳ್ಳುವವರೆಗೂ ಘಟನೆ ಸಂಬಂಧಿತ ಚಾಲಕನನ್ನು ನಮ್ಮ ಪ್ಲಾಟ್ಫಾರ್ಮ್ನಿಂದ ಬ್ಲಾಕ್ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕದಲ್ಲಿ ಸರ್ಜರಿ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನಟ ಶಿವಣ್ಣಗೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಸರ್ಜರಿಯನ್ನು ನಡೆಸಲಾಗಿತ್ತು. ಯಶಸ್ವಿಯ ಸರ್ಜರಿ ಬಳಿಕ ಸದ್ಯ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಸರ್ಜರಿ ಬಳಿಕ 2 ಚೆಕಪ್ ಇನ್ನ ಬಾಕಿ ಇದ್ದು ನಂತರ ಸಂಪೂರ್ಣವಾಗಿ ಗುಣಮುಖರಾಗಿ ಜನವರಿ 24ರ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ನಟ ಶಿವರಾಜ್ ಕುಮಾರ್ ಅವರು ಈಗ ಸರ್ಜರಿ ನಂತರ ಡಿಸ್ಚಾರ್ಜ್ ಆಗಿದ್ದಾರೆ.